ನೋಡಿ ದಲ್ಲಾಳಿಗಳು ಹೆಂಗೆ ಮೋಸ ಮಾಡ್ತಾರೆ ಅಂತ. ಬೀನಿಸು ಇವತ್ತು 17/5/2025 ಬೀನಿಸ್ ನೋಡಿರ್ಬೋದು, ಎಲ್ಲ ರೇಟು ಒಂದು 100 ರೂಪಾಯಿ ಮೇಲಿದೆ. ಮಧ್ಯವರ್ತಿಗಳು ಮಾರೋದೆಲ್ಲ ನಮ್ಗೆ ಹಾಕಿರೋ ಥರ ನೋಡಿ 55 ರೂಪಾಯಿ ಹಾಕಿದ್ದಾನೆ. ಕೇಳಿದ್ರೆ ಸೆಕೆಂಡ್ ಐಟಮು ಚೆನ್ನಾಗಿಲ್ಲ ಬೀನಿಸು ಅಂತಾರೆ. ನಮ್ಮ ತಗ ಬರೋ ತನಕ ಅಷ್ಟೇ, ನಮ್ಮ ತಾವು ಇದ್ದಾಗ ಮಾತ್ರ ಇವ್ರು ಚೆನ್ನಾಗಿಲ್ಲ, ಬೀನಿಸ್ ಚೆನ್ನಾಗಿಲ್ಲ ಅಂತ ಹೇಳೋದು. ಅವ್ರು ತಗೋದ್ಮೇಲೆ ಫಸ್ಟ್ ಕ್ಲಾಸ್ ಮಾಲು 55 ರೂಪಾಯಿ, 65-70 ರೂಪಾಯಿ ಇವನೇ ಮಾರ್ತಿದ್ದ. ಈ ದಳ್ಳಾಳಿಗಳು ಯಾವ ಲೆವೆಲ್ಗೆ ರೈತರನ್ನು ಮೋಸ ಮಾಡ್ತಾರೆ ಅಂತ. 55 ರೂಪಾಯಿ ಹಾಕಿದ್ದಾನೆ. ಬೀನಿಸ್ ಕೇಳಿದ್ರೆ ಎರಡನೇ ದಪ್ಪ ಕುಯ್ತಾ ಇರೋದನ್ನೇ ಕೂಳೆಕಾಯಿ ಅಂತಾನೆ. ಇಂಥ ಪರಿಸ್ಥಿತಿ ಬಂದಿದೆ. ಯಾರೂ ಕೂಡ ಈ ರೈಟಲ್ಲೂ ಕೂಡ ನನಗೆ ಆದಾಯ ಆಗ್ತಾಯಿಲ್ಲ. ಬರೀ ರೈತನಿಂದ ಆದಾಯ ಮಾಡ್ತಕ್ಕಂಥವ್ನು ಯಾರಪ್ಪ ಅಂದರೆ ಮಂಡಿಯವ್ರು ಮಾಡ್ಕೋತಾರೆ. ಅದು ಬಿಟ್ಟರೆ ಔಷಧಿ ಅಂಗಡಿಯವರು ಎಲ್ಲರೂ ರೈತನಿಂದ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರೂ. ಆಟೋ ತಗೊಂಡೋಗೋನು, ಇದನ್ನು ತಗೊಂಡೋಗೋನು ಕೂಡ ಅವನಿಗೂ ಕಮಿಷನ್ ಸಿಕ್ಕುತ್ತೆ, ಅವನು ಆದಾಯ ಮಾಡ್ಕೋತಾನೆ. ಕೊನೆಗೆ ಎಲ್ಲರೂ ಕಿತ್ಕೊ ತಿನ್ನೋದೇ ರೈತರ ಹತ್ರ. ಕೊನೆಗೆ ರೈತರಿಗೆ ಏನೂ ಉಳಿಯಲ್ಲ. ಈ ರೈಟಲ್ಲೂ ಕೂಡ ನನಗೆ ಬೀನಿಸ್ ಲಾಸ್ ಆಗ್ತಿದೆ ಅಂದರೆ ಇದರ ಅರ್ಥ ಏನು ಲೆಕ್ಕಕಳಿ. ಯಾವ ಲೆವೆಲಿಗೆ ದಂಧೆ ನಡೀತಾ ಇದ್ದು ಅಂತ. ಮಧ್ಯವರ್ತಿಗಳ ದಂಧೆ. ನನ್ನ ಕಣ್ಣು ಮುಂದೆನೇ 65-70 ರೂಪಾಯಿಗೆ ಮಾರ್ತಾರೆ. ಅವ್ರು ತಗೊಳ್ಳೋರು ತಗೊಂಡೋಗಿ 100 ರೂಪಾಯಿಗೆ ಮಾರ್ತಾರೆ. ನಾವು ಅದೇ ಕೆಲಸ ಮಾಡಿಬಿಟ್ರು ಐತೆ. ರೈತರ ಕೆಲಸ ಮಾಡ್ಬೋದು, ನಾವು ತಗೊಂಡು ಅಲ್ಲೇ ಕುಂತ್ಕೊಂಡು ಮಾರ್ಬಿಟ್ರು ಐತೆ. 55 ರೂಪಾಯಿ ಕೊಟ್ಟು ಇವ್ರಿಗೆ 100 ರೂಪಾಯಿಗೆ ಮಾರ್ಸೋದು. ಏನು ಮಾಡ್ತೀರ? ನಾವು ಮಾರಕ್ಕೆ ಹೋದರೆ ಅದು ಬೇರೆ ರೀತಿಯೇ ಏನೋ ಗಿಮಿಕ್ ಮಾಡಿ ಏನೇನೋ ಮಾಡಿ ದಬ್ಬಾಳಿಕೆ ಮಾಡಿ ಓಡಿಸ್ಬಿಡ್ತಾರೆ. ಇದು ರೈತನ ಪರಿಸ್ಥಿತಿ. ಯಾವುದೇ ಕಾರಣಕ್ಕೂ ಈ ರೈಟಲ್ಲೂ ಕೂಡ ಆದಾಯ ಆಯ್ತಾರ ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ತರಕಾರಿ ಬೆಳಿಬಾರ್ದು ಅನಿಸ್ಬಿಟ್ಟದೆ. ಈ ದಳ್ಳಾಳಿಗಳಿಗೆ ನಾವು ಬೆಳೆದು ಇವ್ರ ಹೆಂಡತಿ ಮಕ್ಕಳನ್ನೆಲ್ಲ ಸಾಕೋಕ್ಕೆ ಸೂಕ್ತವಲ್ಲ ಅಂತ ನನ್ನ ಅಭಿಪ್ರಾಯ.